ನಮಸ್ಕಾರ. ಭಾರತದ ಹೃದಯ ಅಂದ್ರೆ ಮಧ್ಯಪ್ರದೇಶ ಅಲ್ವಾ? ಕಲೆ, ಸಂಸ್ಕೃತಿ, ಇತಿಹಾಸ ಇದೆಲ್ಲದರ ಜೊತೆಗೆ ಇದು ಭಾರತದ ಕೆಲವು ಶ್ರೇಷ್ಠ ಕವಿಗಳ ತವರೂರು ಕೂಡ ಹೌದು ಅನ್ನೋದು ಗೊತ್ತಾ? ಬನ್ನಿ, ಇವತ್ತು ಆ ಸಾಹಿತ್ಯದ ಜಗತ್ತನ್ನೊಮ್ಮೆ ಸುತ್ತಿ ಬರೋಣ. ಹೌದು, ಮಧ್ಯಪ್ರದೇಶ್ ಅಂದ್ರೆ ಬರೀ ದೇವಸ್ಥಾನಗಳು, ಹುಲಿಗಳಿರೋ ನಾಡು ಅಷ್ಟೇ ಅಲ್ಲ. ಇದು ಶಬ್ದಗಳ, ಕವಿತೆಗಳ ನಾಡು ಕೂಡ. ಇಲ್ಲಿನ ಮಣ್ಣಲ್ಲಿ ಸಾಹಿತ್ಯ ಎಷ್ಟು ಆಳವಾಗಿ ಬೇರೂರಿದೆ ಅಂತ ನಾವು ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ಒಬ್ಬ ಅಪ್ಪಟ ಗಾಂಧಿವಾದಿ ಕವಿ, ಸಮಾಜದ ಅಂಕುಡೊಂಕುಗಳನ್ನೇ ತಿದ್ದೋ ಒಬ್ಬ ವ್ಯಂಗ್ಯಕಾರ, ಆಮೇಲೆ ದೇಶಕ್ಕಾಗಿ ಹೋರಾಡಿದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಇವರೆಲ್ಲರ ಮಧ್ಯೆ ಒಂದು ಕಾಮನ್ ಪಾಯಿಂಟ್ ಇದೆ. ಏನದು? ಉತ್ತರ ಒಂದೇ, ಅವರೆಲ್ಲರೂ ಒಂದೇ ನೆಲದಿಂದ ಬಂದವರು. ಸರಿ, ಹಾಗಿದ್ರೆ ಈ ನೆಲದಲ್ಲಿ ಇಂಥ ಬೇರೆ ಬೇರೆ ತರಹದ ಪ್ರತಿಭೆಗಳು ಹೇಗೆ ಹುಟ್ಕೊಂಡ್ವು? ಭಾರತದ ಈ ಸಾಹಿತ್ಯಿಕ ಹೃದಯದಲ್ಲಿ ಅಡಗಿರೋ ಕಥೆಗಳನ್ನ ಒಂದೊಂದಾಗಿ ನೋಡೋಣ. ಹೌದು, ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಮಧ್ಯಪ್ರದೇಶ್ ಗಾಂಧೀಜಿ ತತ್ವಗಳನ್ನೇ ಉಸಿರಾಗಿಸಿಕೊಂಡ ಕವಿಯಿಂದ ಹಿಡಿದು ಸಮಾಜವನ್ನ ಚುಚ್ಚಿ ಎಬ್ಬಿಸಿದ ವ್ಯಂಗ್ಯಕಾರನ ತನಕ ಈ ರಾಜ್ಯ ಒಂದು ರೀತಿ ಸಾಹಿತ್ಯದ ನಕ್ಷತ್ರಪುಂಜವನ್ನೇ ಕೊಟ್ಟಿದೆ. ಸರಿ, ಇವರಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯನ್ನ ಮೊದಲು ಪರಿಚಯ ಮಾಡಿಕೊಳ್ಳೋಣ. ಈ ದೊಡ್ಡ ಸಾಹಿತ್ಯದ ನಕ್ಷತ್ರಪುಂಜದಲ್ಲಿ ಜನಸಾಮಾನ್ಯರ ಧ್ವನಿಯೇ ಆಗಿದ್ದ ಒಬ್ಬ ಕವಿ ಇದ್ರು. ಅವರ ಬಗ್ಗೆನೇ ನಾವು ಮೊದಲು ತಿಳ್ಕೊಳ್ಳೋಣ. ಅವರೇ ಭವಾನಿ ಪ್ರಸಾದ್ ಮಿಶ್ರಾ. ಇವರೇ ನೋಡಿ, ಭವಾನಿ ಪ್ರಸಾದ್ ಮಿಶ್ರಾ. ಎಂಥ ಅದ್ಭುತ ಪ್ರತಿಭೆ ಅಲ್ವಾ? ಆದ್ರೆ ಅಷ್ಟೇ ವಿನಯ. ತಮ್ಮ ಜೀವನ, ತಮ್ಮ ಸಾಧನೆಗಳೆಲ್ಲ ತುಂಬಾ ಸಣ್ಣದು ಅಂತ ಹೇಳ್ಕೊಳ್ತಿದ್ರು. ಬಹುಶಃ ಜನಸಾಮಾನ್ಯರ ಜೊತೆ ಒಂದಾಗೋಕೆ ಅವ್ರು ಹಿಡಿದ ದಾರಿ ಇದೇ ಆಗಿತ್ತೇನೋ. ಮಿಶ್ರವರ ಅತಿ ದೊಡ್ಡ ಶಕ್ತಿ ಅಂದ್ರೆ ಅವರ ಭಾಷೆ. ಅವರು ಪಂಡಿತರು ಮಾತಾಡೋ ಸಂಸ್ಕೃತ ಬೆರೆತ ಹಿಂದಿಲಿ ಬರೀಲಿಲ್ಲ. ಬದಲಿಗೆ ಜನಸಾಮಾನ್ಯರ ಆಡುಭಾಷೆ, ಬೋಲಿ ಅಂತಾರಲ್ಲ, ಅದರಲ್ಲೇ ಬರೆದ್ರು. ಇದರಿಂದ ಏನಾಯ್ತು ಅಂದ್ರೆ ಅವರ ಕವಿತೆಗಳು ಜನರ ಹೃದಯಕ್ಕೆ ನೇರವಾಗಿ ತಲುಪಿದ್ವು. ಯಾಕಂದ್ರೆ ಅವು ಜನರದೇ ಮಾತುಗಳಾಗಿದ್ವು. ಅವರು ನಿಜವಾದ ಗಾಂಧಿವಾದಿ. ಅವರ ತತ್ವಗಳು ಬರೀ ಬರವಣಿಗೆಗೆ ಸೀಮಿತ ಆಗಿರಲಿಲ್ಲ. ನೋಡಿ, ಮನುಷ್ಯನೇ ಮನುಷ್ಯನನ್ನ ಎಳೆಯೋ ರಿಕ್ಷಾವನ್ನ ಹತ್ತೋಕೆ ಅವರು ಒಪ್ಪಲಿಲ್ಲ. ಇದು ಅವರಲ್ಲಿದ್ದ ಮಾನವೀಯತೆಗೆ, ಗಾಂಧಿ ತತ್ವಗಳ ಮೇಲಿದ್ದ ನಿಷ್ಠೆಗೆ ದೊಡ್ಡ ಸಾಕ್ಷಿ. ಅವರ ಬದುಕು ಬೇರೆ, ಬರಹ ಬೇರೆ ಆಗಿರ್ಲಿಲ್ಲ. ಎರಡೂ ಒಂದೇ ಆಗಿತ್ತು. ಹಾಗಿದ್ರೆ ಅವರ ಜೀವನದ ತತ್ವಗಳು ಅವರ ಕವಿತೆಗಳಲ್ಲಿ ಹೇಗೆ ಕಾಣಿಸ್ಕೊಳ್ತು? ಪ್ರಕೃತಿ, ಪ್ರತಿಭಟನೆ ಮತ್ತು ಕಾವ್ಯ, ಈ ಮೂರೂ ಅವರ ಬರವಣಿಗೆಯ ಪ್ರಮುಖ ಭಾಗಗಳು. ಬನ್ನಿ, ಕೆಲವು ಉದಾಹರಣೆಗಳನ್ನ ನೋಡೋಣ. ಸತ್ಪುರದ ಕಾಡುಗಳ ಬಗ್ಗೆ ಬರೆದ ಈ ಸಾಲುಗಳನ್ನ ಒಮ್ಮೆ ಕೇಳಿ. ನಿದ್ದೆಯಲ್ಲಿ ಮುಳುಗಿದ, ಕನಸಿನಲ್ಲಿ ತೇಲ್ತಾ ಇರೋ ಕಾಡುಗಳು. ಎಂಥ ಜೀವಂತ ಚಿತ್ರಣ ಅಲ್ವಾ? ಇದು ಬರೀ ಪ್ರಕೃತಿ ವರ್ಣನೆ ಅಲ್ಲ, ಬದಲಿಗೆ ತಮ್ಮ ನೆಲದ ಜೊತೆ ಅವರಿಗಿದ್ದ ಆ ಆತ್ಮೀಯ ಸಂಬಂಧದ ಒಂದು ಪ್ರತಿಬಿಂಬ. ಅವರ ಅತ್ಯಂತ ಫೇಮಸ್ ಕವಿತೆ ಅಂದ್ರೆ ಗೀತ್ ಫರೋಶ್, ಅಂದ್ರೆ ಹಾಡು ಮಾರುವನು. ಇದರಲ್ಲಿ ಒಬ್ಬ ಕವಿ ತನ್ನ ಕವಿತೆಗಳನ್ನೇ ಬೀದಿಲಿ ಮಾರೋಕೆ ಇಟ್ಟಿರ್ತಾನೆ. ಇದು ಕಲೆ ಹೇಗೆ ವ್ಯಾಪಾರದ ವಸ್ತುವಾಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ತೀಕ್ಷ್ಣವಾದ ವಿಮರ್ಶೆ. ಹೌದು ಮಹಾಶಯರೇ, ನಾನು ಹಾಡುಗಳನ್ನ ಮಾರುತ್ತೇನೆ ಅಂತ ಆ ಕವಿ ಹೇಳುವಾಗ ಆ ನೋವು, ಆ ಅಸಹಾಯಕತೆ ಎದ್ದು ಕಾಣುತ್ತೆ. ಮಿಶ್ರಾ ಅವರ ಲೇಖನಿ ಎಷ್ಟು ಮೃದುವಾಗಿತ್ತೋ ಅಷ್ಟೇ ಹರಿತವಾಗಿತ್ತು ಕೂಡ. ಈ ಕವಿತೆ ನೋಡಿ, ಇದ್ರಲ್ಲಿ 4 ಕಪ್ಪು ಕಾಗೆಗಳು ಇಡೀ ಪ್ರಪಂಚವೇ ತಮ್ಮ ಹಾಗೆ ಇರಬೇಕು ಅಂತೆ ನಿರ್ಧಾರ ಮಾಡ್ತವೆ. ಇದು ಅಧಿಕಾರದ ದರ್ಪ ಮತ್ತು ಕುರುಡು ಅನುಕರಣೆಯ ಬಗ್ಗೆ ಬರೆದ ಒಂದು ಅದ್ಭುತ ರಾಜಕೀಯ ವಿಡಂಬನೆ. ಈ ಕವಿತೆ ಬರೀ ಒಂದು ರೂಪಕ ಅಷ್ಟೇ ಅಲ್ಲ, ಇದರ ಹಿಂದೆ ಒಂದು ಇತಿಹಾಸವೇ ಇದೆ. ಇದನ್ನ ಬರೆದಿದ್ದು ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದ ಆ ಕರಾಳ ದಿನಗಳಲ್ಲಿ, ಅಂದ್ರೆ 1975-77ರ ಸಮಯದಲ್ಲಿ. ಈ ವಿಷಯ ಗೊತ್ತಾದ್ಮೇಲೆ ಆ 4 ಕಾಗೆಗಳು ಯಾರು, ಅವುಗಳ ನಿರ್ಧಾರಗಳು ಎಷ್ಟು ಅಪಾಯಕಾರಿ ಅನ್ನೋದು ಇನ್ನಷ್ಟು ಸ್ಪಷ್ಟವಾಗುತ್ತೆ. ಆದ್ರೆ ಭವಾನಿ ಪ್ರಸಾದ್ ಮಿಶ್ರಾ ಒಬ್ರೇ ಇರಲಿಲ್ಲ. ಮಧ್ಯಪ್ರದೇಶ್ ಇಂಥ ಅನೇಕ ಸಾಹಿತ್ಯ ದಿಗ್ಗಜರಿಗೆ ಜನ್ಮ ಕೊಟ್ಟಿದೆ. ಆ ಧ್ವನಿಗಳ ನಕ್ಷತ್ರಪುಂಜ ಹೇಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ. ಈ ಪ್ರದೇಶದ ಇನ್ನೊಬ್ಬ ಸಾಹಿತ್ಯನ ಒಂದು ಪ್ರಶ್ನೆ ಮೂಲಕ ಪರಿಚಯ ಮಾಡ್ಕೊಳ್ಳೋಣ. ಉರ್ದು ಸಾಹಿತ್ಯದಲ್ಲಿ ಗುಲಾಬಿ ಉರ್ದು ಅನ್ನೋ ಒಂದು ವಿಶೇಷ ಶೈಲಿಯನ್ನ ಸೃಷ್ಟಿ ಮಾಡಿದವರು ಯಾರು? ಸ್ವಲ್ಪ ಯೋಚನೆ ಮಾಡಿ, ಉತ್ತರ ಏನಂತ? ಉತ್ತರ ಮುಲ್ಲಾ ರಮೂಜಿ. ಇವರು ಮಧ್ಯಭಾರತದ ಉರ್ದು ಸಾಹಿತ್ಯದ ಒಬ್ಬ ಪ್ರವರ್ತಕರು. ಹಾಸ್ಯ ಮತ್ತು ವ್ಯಂಗ್ಯವನ್ನ ಒಟ್ಟಿಗೆ ಬೆರೆಸಿ ಗುಲಾಬಿ ಉರ್ದು ಅನ್ನೋ ಒಂದು ಹೊಸ ಶೈಲಿಯನ್ನೇ ಹುಟ್ಟುಹಾಕಿದ್ರು. ಇದು ಸಾಹಿತ್ಯಕ್ಕೆ ಅವರ ಒಂದು ವಿಶಿಷ್ಟ ಕೊಡುಗೆ. ಈ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ ಅಂತ ನೋಡಿ. ಒಂದು ಕಡೆ ಹರಿಶಂಕರ್ ಪರ್ಸಾಯ್ ತಮ್ಮ ಚುರುಕಾದ ವ್ಯಂಗ್ಯದಿಂದ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡಿದ್ರು. ಇನ್ನೊಂದು ಕಡೆ
ಮಾಖನ್ಲಾಲ್ ಚತುರ್ವೇದಿ ತಮ್ಮ ಕವಿತೆಗಳ ಮೂಲಕ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿದ್ರು. ಹಾಗೆಯೇ ಗಜಾನನ ಮಾಧವ ಮುಕ್ತಿಬೋಧರು ಹಿಂದಿ ಸಾಹಿತ್ಯಕ್ಕೆ ಒಂದು ಮಾಡರ್ನ್ ಟಚ್ ಕೊಟ್ರು. ಸರಿ, ಹಾಗಾದ್ರೆ ದಶಕಗಳ ಹಿಂದೆ ಬದುಕಿದ್ದ ಈ ಬರಹಗಾರರು ಇವತ್ತಿಗೂ ಯಾಕೆ ಮುಖ್ಯ ಆಗ್ತಾರೆ? ಅವರ ಆ ಸರಳತೆಯ ಪರಂಪರೆ ನಮಗೆ ಏನ್ ಹೇಳುತ್ತೆ? ಬನ್ನಿ, ನಮ್ಮ ಕೊನೆಯ ಭಾಗದಲ್ಲಿ ಇದನ್ನ ನೋಡೋಣ. ಈ ಬರಹಗಾರರು ಬರೀ ಇತಿಹಾಸದ ಪುಸ್ತಕಗಳಲ್ಲಿ ಉಳಿದೋಗಿಲ್ಲ. ಇವತ್ತಿಗೂ ಶಾಲೆ ಕಾಲೇಜ್ಗಳಲ್ಲಿ ಅವರ ಕೃತಿಗಳನ್ನ ಕಲಿಸಲಾಗುತ್ತೆ. ಹೊಸ ತಲೆಮಾರುಗಳು ಅವರನ್ನ ಓದ್ತಿದ್ದಾರೆ. ಇದು ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಈ ಧ್ವನಿಗಳು ಇವತ್ತಿಗೂ ನಮ್ಮನ್ನ ತಲುಪೋಕೆ ಕಾರಣವಾದ್ರೂ ಏನು? ಉತ್ತರ ತುಂಬಾ ಸರಳ. ಅವರ ಸರಳತೆ. ಜನರ ಭಾಷೆಯಲ್ಲಿ ಜನರ ಬಗ್ಗೆ ಬರೆಯೋಕೆ ಅವರಿಗಿದ್ದ ಪ್ರಾಮಾಣಿಕತೆ ಮತ್ತು ಧೈರ್ಯವೇ ಅವರನ್ನ ಕಾಲಾತೀತರನ್ನಾಗಿ ಮಾಡಿದೆ. ಕೊನೆಯದಾಗಿ ಒಂದು ಪ್ರಶ್ನೆ. ಜಾಗತಿಕ ಸಂವಹನದ ಈ ಕಾಲದಲ್ಲಿ ಎಲ್ಲರೂ ಒಂದೇ ಥರ ಮಾತಾಡೋಕೆ ಪ್ರಯತ್ನ ಪಡ್ತಿರುವಾಗ ತಮ್ಮದೇ ಪುಟ್ಟ ಹಳ್ಳಿಗಳ ಭಾಷೆಯಲ್ಲೇ ಜಾಗತಿಕ ಸತ್ಯಗಳನ್ನ ಹಿಡಿದಿಟ್ಟ ಈ ಸಾಹಿತಿಗಳಿಂದ ನಾವು ಕಲಿಬೇಕಾದ ಪಾಠ ಏನಾದ್ರೂ ಇದೆಯಾ? ಈ ಪ್ರಶ್ನೆಯ ಜೊತೆ ಯೋಚಿಸ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ನಮಸ್ಕಾರ.